ಆಮೇಲೆ ರಿಟರ್ನ್ ಮಾಡ್ಬೋದು. ಒಂದು ಮ್ಯಾಟ್ರೆಸ್ ಗುಡ್ ಅಥವಾ ಬ್ಯಾಡ್ ಆಗೋಕ್ಕೆ ಯಾವ 3 ಪ್ಯಾರಾಮೀಟರ್ಸ್ ಯಾವ್ದಿರೋದು? ಒಂದು 2-3 ಹೇಳ್ತೀನಿ. ಯಾವ ಬ್ರ್ಯಾಂಡಲ್ಲಾದರೂ ತಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, 2-3 ನೀವು ನೋಡಲೇಬೇಕು. ಮೊದಲನೇದು ನಿಮ್ಮ ಸ್ಪೈನಲ್ ಕಾಲಮ್ನ ಅಲೈನ್ಮೆಂಟಲ್ಲಿ ಇಡುತ್ತಾ ಇಲ್ವಾ. ಬಿಕಾಸ್ ನಿಮ್ಮ ಸ್ಪೈನ್ ಸರಿಗೆ ಅಲೈನ್ಮೆಂಟ್ ಇಲ್ಲ ಅಂದರೆ ಬೆಳಿಗ್ಗೆ ಎದ್ದಾಗ ನಿಮಗೆ ಮೈ ಮುರಿಯೋಣ, ಲೋವರ್ ಬ್ಯಾಕ್ ಪೇನ್ ಇದೆ ಅನ್ಸೋದು, ಸ್ಟಿಫ್ ಆಗಿದೆ ಅನ್ಸೋದು, ಅದೆಲ್ಲ ಹಾಗೆ ಆಗುತ್ತೆ. 2ನೇದು ಬ್ರೀದಬಿಲಿಟಿ ಚೆನ್ನಾಗಿರ್ಬೇಕು, ಅಂದರೆ ಗಾಳಿ ಚೆನ್ನಾಗಿ ಆಡಬೇಕು. ಆ ಬಟ್ಟೆ ಆಗಲಿ, ಆ ಮೆಟೀರಿಯಲ್ ಒಳಗಡೆ ಫೋಮ್ ಇರಲಿ, ಲೇಟೆಕ್ಸ್ ಇರಲಿ, ಸ್ಪ್ರಿಂಗ್ ಇರಲಿ, ಆ ಬಟ್ಟೆ ಅಥವಾ ಮೆಟೀರಿಯಲ್ ಏನೇ ಆಗಲಿ ಅದು ಬ್ರೀದಬಲ್ ಅಲ್ಲ, ಅದನ್ನ ಹೀಟ್ನ ಟ್ರ್ಯಾಪ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೈನ್ಸ್ ಏನು ಪ್ರೂವ್ ಮಾಡಿದೆ ಅಂತ ಹೇಳಿದ್ರೆ ಬಾಡಿ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರ್ಗಿಂತ 2 - 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಂದ್ರೆ ನಿದ್ದೆ ಫಾಸ್ಟಾಗೂ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಸೊ ದಟ್ ಈಸ್ ದ 2ನೇ ಪ್ಯಾರಾಮೀಟರ್. 3ನೇ ಪ್ಯಾರಾಮೀಟರ್ ಬ್ಲಡ್ ಫ್ಲೋ ಎಲ್ಲೂ ಇಂಪೀಡ್ ಆಗಬಾರ್ದು. ನಿಮ್ಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಮ್ಯಾಟ್ರೆಸ್ಗಳಲ್ಲಿ ಪ್ಯಾಟರ್ನ್ಗಳು ಇರ್ತಾ ಇದೆ, ಹಿಂಗೆ ಸ್ಟಿಚ್ ಮಾಡಿರೋಂಥ ಪ್ಯಾಟರ್ನ್ಗಳು. ಅದು ನೋಡೋಕೆ ಚೆನ್ನಾಗಿದೆ, ಬಟ್ ಅದು ನಿಮ್ಮ ಬ್ಲಡ್ ಫ್ಲೋನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸೊ ಅದು ಆಗಬಾರ್ದು. ಅದಿದ್ರೆ ನಿಮಗೆ ನಿದ್ದೆಗಣ್ಣಲ್ಲಿ ನೀವು ಸುಮಾರು ಸತಿ ಟಾಸ್ ಆ್ಯಂಡ್ ಟರ್ನ್ ಮಾಡಿರ್ತೀರ, ತಿರುಗ್ತಾನೆ ಇರ್ತೀರ ಮಗ್ಗಲ್ ಬದಲಿಸ್ಕೊಂಡು. ಸೊ ಈ 3ನ್ನ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಫೀಚರ್ಸಲ್ಲಿ ಈ ಥರ 10 to 15 year ವಾರಂಟಿ ಇದ್ರೆ ಒಳ್ಳೆಯದು. 2ನೇದು 100 day ಟ್ರಯಲ್ ಇದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ, ನಿಮ್ಮ ಪಾರ್ಟ್ನರ್ಗೆ, ವೈಫ್ಗೆ, ಹಸ್ಬೆಂಡ್ಗೆ ಯಾರಿಗೆ ಇಷ್ಟ ಆಗುತ್ತಾ ಇಲ್ವಾ ನೋಡಿ ಆಮೇಲೆ ರಿಟರ್ನ್ ಮಾಡ್ಬೋದು. ಇದನ್ನ ಈ 3 ಸೈಂಟಿಫಿಕ್ ಫೀಚರ್ಸ್, ಈ 3 ಇವೆರಡು ಸರ್ವಿಸ್ ಫೀಚರ್ಸ್ 10 years and 100 day ಅದಿದ್ದರೆ ನಿಮಗೆ ಯು ವಿಲ್ ನಾಟ್ ಗೋ ರಾಂಗ್.